ಮಲ್ಕೊಂಡಿದ್ದಾರೆ. ಹೋಗಿ ಕೂದಲು ಕಟ್ ಮಾಡೋಣ. ಮಳೆ ನಿನ್ನೆ ಸುಮ್ಮನೆ ಮನೇಲಿ ಹೇಳಿದ್ದೆ ನಾನು ಹೇರ್ಸ್ ಕಟ್ ಮಾಡ್ಕೊತೀನಿ ಮತ್ತು ನೀವೇ ಈ ಥರ ಮಾಡೋಣ ಡ್ರಾಮಾ ಅಂತ ಹೇಳಿ ಅವ್ರ ಹತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ನಿನ್ನೆ ಅದನ್ನು ನೆನಪು ಮಾಡಿಕೊಂಡು ಇವತ್ತು ನಾನು ಸುಮ್ಮನೆ ಮಲ್ಕೊಂಡಿದ್ದು ನೋಡಿಬಿಟ್ಟು ಇಬ್ಬರು ಕಟ್ ಮಾಡಿಬಿಟ್ಟಿದ್ದಾರೆ. ವಿಡಿಯೋ ಒಬ್ಬರು ಮಾಡ್ತಿದ್ದಾರೆ, ಇವರಿಬ್ಬರು ಸೇರಿಕೊಂಡು ಹೇರ್ಸ್ನ ಕಟ್ ಮಾಡ್ತಾಯಿದ್ದಾರೆ. ಆಮೇಲೆ ಎದ್ದು ನೋಡಿದರೆ ಹೀಗೆಲ್ಲ ಆಯಿತು. ಇನ್ನೇನು ಮಾಡೋದು ಅಂತ ಹೇಳಿ ನಾನು ಹೇಗೋ ಹೇರ್ಸ್ ಕಟ್ ಮಾಡಿಸ್ಕೋಬೇಕಂತ ಅಂದ್ಕೊಂಡಿದ್ನಲ್ವ, ನಾನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೆಯಲ್ಲಿ ನಾನೇ ಟ್ರೈ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿ ನೀವು ಕೂಡ ನಿಮ್ಮ ಹೇರ್ಸ್ಗಳನ್ನು ನೀವು ಮನೆಯಲ್ಲೇ ಕಟ್ ಮಾಡ್ಕೋಬೋದು, ಶಾಪ್ಗಳಿಗೆ ಹೋಗ್ದೇ. ನಾನು ಆಲ್ರೆಡಿ ಹೇರ್ಸ್ ಕಟ್ ಮಾಡಿರೋದು ವೀಡಿಯೋಸ್ನ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಹೇರ್ಸ್ ಮತ್ತು ಬೇರೆ ಹೇರ್ಸ್ ಎಲ್ಲ ಕಟ್ ಮಾಡಿರೋದನ್ನು ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಮನೆಯಲ್ಲೇ ಹೇಗೆ ನಾವು ಲೇಯರ್ ಕಟ್ಟನ್ನು ಮಾಡ್ಕೋಬೋದು ಅನ್ನೋದನ್ನು ನಿಮಗೆ ನಾನು ತೋರಿಸ್ತೀನಿ. ಬನ್ನಿ. ಹೇರ್ಸ್ನ ಎಲ್ಲ ಡಿವೈಡ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಎಷ್ಟು ಡಿವೈಡ್ ಅಂದರೆ ನಿಮಗೆ 3-4 ಸ್ಟೆಪ್ಸ್ ಮಾಡಿಸ್ಬೋದು. ಬಟ್ ನನಗಿಲ್ಲಿ ನನ್ನ ಹೇರ್ಸ್ ಎಲ್ಲ ಅಷ್ಟೊಂದಿಲ್ಲ ಅಂತ ಹೇಳಿ ನಾನು 2 ಬ್ಯಾಂಡ್ನ ಯೂಸ್ ಮಾಡಿ ನಾನು 2 ಡಿವೈಡ್ ಮಾಡಿದ್ದೀನಿ ನೋಡಿ. ಫ್ರಂಟಲ್ಲಿ ಒಂದು ಮತ್ತು ಬ್ಯಾಕಲ್ಲಿ ಒಂದು ಅಂತ ಹೇಳಿ 2 ಡಿವೈಡ್ ಮಾಡ್ತಾಯಿದ್ದೀನಿ ನಾನು ಹೇರ್ಸ್ನ. ನಾವು ಲೇಯರ್ಸ್ನ ಜಾಸ್ತಿ ಬರಬೇಕು, ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದರೆ 4 ಆದರೂ ಮಾಡಲೇಬೇಕು. ಜಾಸ್ತಿ ಹೇರ್ಸ್ ಇದ್ದರೆ, ನನ್ನ ಹೇರ್ಸ್ ಅಷ್ಟೊಂದು ಇಲ್ಲೇ ಇಲ್ಲ, ತುಂಬ ತೆಳು ಇದೆ, ಅದರಿಂದ ನಾನು 2 ಡಿವೈಡ್ ಮಾಡಿರೋದು. ಮತ್ತು ನನಗೆ ಶಾರ್ಟ್ ಬೇಕಾಗಿರಲಿಲ್ಲ, ತುಂಬ ಶಾರ್ಟ್ಸ್ ಇದು ನನಗೆ ಅಷ್ಟು ಸಾಕು ಇಷ್ಟೇ ಅಂತ ಹೇಳಿ ನಾನು ಇಷ್ಟು ಮಾಡ್ಕೊತಾ ಇದ್ದೀನಿ. ಫ್ರಂಟಲ್ಲಿ ತುಂಬ ಶಾರ್ಟ್ಸಿಂದ ಮಾಡ್ಕೊತಾ ಹೋದರೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನನಗಿಷ್ಟೇ ಸಾಕು ಅಂತ ಹೇಳಿ ನಾನು 2 ಡಿವೈಡ್ ಮಾಡಿಕೊಂಡು ಅದನ್ನು ಮಾಡ್ತಾಯಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು 2 ಡಿವೈಡ್ ಮಾಡಿ ಮಾಡ್ತಾಯಿದ್ದೀನಿ. ಜಾಸ್ತಿ ಹೇರ್ಸ್ ಏನಾದರೂ ಇದ್ದರೆ 4 ಅಂದರೂ ಮಾಡಲೇಬೇಕು. 4 ಡಿವೈಡ್ ಮಾಡಿ ಅಥವಾ 3 ಆದರೂ ಮಾಡಿ. ಶಾರ್ಟಾಗಿ ಮಾಡಿದರೆ ಲೇಯರ್ ಕಟ್ಟಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೇರ್ಸ್ ಕಟ್ಟಿಂಗ್ ಮಾಡಿಸ್ಕೊಳ್ಳೋದೇ ಬೇಡ ಅಂತ ಡಿಸೈಡ್ ಮಾಡಿದ್ದೆ. ಯಾಕಂದರೆ ಲಾಂಗ್ ಇದ್ವಲ್ಲ, ಮತ್ತು ಬೆಳೆಯುತ್ತೆ ಮತ್ತು ದಪ್ಪ ಆಗುತ್ತೆ ನನ್ನ ಜಡೆ, ತುಂಬ ಅಂದರೆ ತುಂಬ ಉದ್ದ ಬರಲಿ ಅಂತ ಹೇಳಿ ಅಂದ್ಕೊಂಡಿದ್ದೆ ನಾನು. ಆದರೆ ಏನು ಮಾಡೋದು, ದಿನದಿಂದ ದಿನ ಜಾಸ್ತಿನೇ ಉದುರ್ತಾ ಹೋಗ್ತಾ ಇತ್ತು. ಇನ್ನೇನು ಮಾಡೋದು, ಬೇಡ ಅಷ್ಟೊಂದು ತೆಳು ಜಡೆ, ಹಿಂದ್ಗಡೆ ಒಂಥರ ಬಾಲ ಥರ ಇತ್ತು. ಅದಕ್ಕೆ ಬೇಡ ಅಂದ್ಕೊಂಡು ಕಟ್ ಮಾಡೋಣ ಅಂತ ಹೇಳಿ ಮನೇಲಿ ಮಾತಾಡ್ಕೊತಾ ಇದ್ದೆ. ನೋಡಿದರೆ ನಮ್ಮ ಮಕ್ಕಳು ಈ ಥರ ಮಾಡಿಬಿಟ್ರು. ಅದಕ್ಕೆ ಇನ್ನೇನು ಬಿಡು, ಅವ್ರ ಮೇಲೆ ಏನು ಕೋಪ ಮಾಡ್ಕೊಳ್ಳಿಲ್ಲ ನಾನು, ಹೆಂಗೋ ಕಟ್ ಮಾಡಬೇಕಾಗಿತ್ತಲ್ವ ಅಂತ ಹೇಳಿ ಮತ್ತೆ ನಾನು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಮತ್ತು 2ನೇ ಇದನ್ನ ಜಡೆನ ನೋಡಿ, 2 ಫೋಲ್ಡ್ ಮಾಡಿರ್ತೀವಲ್ವ, 2ರಲ್ಲಿ ಲಾಸ್ಟ್ ಹಿಂದೆ ಇರೋದನ್ನು ನಾನು ಫ್ರಂಟಲ್ಲಿ ಮಾಡ್ಕೊತೀನಿ. ಈ ಥರ ನೀಟಾಗಿ ಬಾಚ್ಕೋಬೇಕು, ಅಲ್ಲಿ ಇಲ್ಲಿ ಯಾವುದೇ ಗಂಟಿರಬಾರ್ದು ತಲೆಯಲ್ಲಿ. ಈ ಥರ ಮತ್ತು ರಬ್ಬರ್ ಬ್ಯಾಂಡನ್ನು ಹಾಕ್ಕೋಬೇಕಾಗುತ್ತೆ ಸೇಮ್. ಮತ್ತು ಫ್ರಂಟಲ್ಲಿ ಏನು ಕಟ್ ಮಾಡಿದ್ನಲ್ವ, ಅದೇ ಥರ ಅದೇ ಅಳತೆಗೆ
ನಾನು ಮತ್ತೆ ಬ್ಯಾಕ್ ಸೈಡಲ್ಲಿರೋದನ್ನು ನಾನು ಅದೇ ಸೇಮ್ ಕಟಿಂಗ್ ಮಾಡ್ತೀನಿ. ನೋಡಿ ಇದೇ ಥರ ಸೇಮ್ ಕಟಿಂಗ್ ಮಾಡ್ತೀನಿ. ಓನಾಗಿ ಕಟಿಂಗ್ ಮಾಡಲಿಕ್ಕೆ ಸ್ವಲ್ಪ ಭಯ ಆಗುತ್ತೆ. ಮತ್ತು ಈಗ ನಾನು ಬೈತಲ್ಲಿ ತೆಗ್ದ್ನಲ್ವ ಆ ಥರ ತೆಗಿಲಿಕ್ಕೆ ಕರೆಕ್ಟಾಗಿ ಇರಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ಮಿಸ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಓನಾಗಿ ಮಾಡ್ಕೊತಾ ಇದ್ದೀನಲ್ವ. ನಂತರ ನಾನು ಎಲ್ಲ ಆದಮೇಲೆ ಸ್ವಲ್ಪ ಸ್ವಲ್ಪ ಹೇರ್ಸ್ನ ತೊಗೊಂಡು ಸೆಟ್ಟಿಂಗ್ಸ್ ಮಾಡ್ತಾ ಇದ್ದೀನಿ. ಯಾವ ಥರ ಅಂದರೆ ಮೇಲ್ಗಡೆ ಫೋಲ್ಡ್ ಮಾಡಿ ಸೆಟ್ಟಿಂಗ್ಸ್ ಮಾಡ್ತಾ ಇದ್ದೀನಿ ನೋಡಿ. ಹೇರ್ ಸೆಟ್ಟಿಂಗ್ಸ್ ಮಾಡಬೇಕಾದ್ರೆ ಸ್ವಲ್ಪ ವಾಟರ್ನ ಯೂಸ್ ಮಾಡಬೇಕು. ನಾವು ಒದ್ದೆ ಕೂದಲಲ್ಲಿ ಹೇರ್ ಸೆಟ್ಟಿಂಗ್ಸ್ ಮಾಡಿದರೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನಾನು ಒಣ ಕೂದಲಲ್ಲೇ ಹೇರ್ ಸೆಟ್ಟಿಂಗ್ಸ್ ಮಾಡ್ತಾ ಇದ್ದೀನಿ. ಆದ್ರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ.
ಫ್ರೆಂಡ್ಸ್, ನೀವೇನಾದರೂ ಕಟಿಂಗ್ ಮಾಡಿಕೊಂಡ್ರೆ ನಿಮ್ಮ ಹೇರ್ಸ್ ಏನಾದರೂ ಜಾಸ್ತಿ ಇದ್ದರೆ 3 ಲೇಯರ್ಸ್ ಅಂತೂ ಮಾಡೇ ಮಾಡಿ, ಅವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು 2 ಲೇಯರ್ಸ್ ಮಾಡಿರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ. ಆದರೂ ನನಗೆ ಅಷ್ಟು ಸಾಕು, ಯಾಕಂದರೆ ನಾನು ಜಾಸ್ತಿ ಜಡೆಗಳನ್ನೇ ಹಾಕ್ಕೊತೀನಿ, ಜುಟ್ಟೆಲ್ಲ ಹಾಕ್ಕೊಳ್ಳಲ್ಲ. ಮತ್ತು ಓಪನ್ ಹೇರ್ಸ್ನ ನಾನು ಬಿಡೋದೇ ಇಲ್ಲ. ಅದರಿಂದ ನನಗೆ ಇಷ್ಟಿದ್ರೆ ಸಾಕು. ನೀವೇನಾದರೂ ಮಾಡಿಕೊಂಡ್ರೆ 3 ಲೇಯರ್ ಮಾಡ್ಕೊಳ್ಳಿ. ಜುಟ್ಟೇನಾದರೂ ಹಾಕ್ಕೊತಾ ಇದ್ದರೆ ಅಥವಾ ಕ್ಲಿಪ್ಸ್ನ ಅಥವಾ ಓಪನ್ ಹೇರ್ಸ್ನ ಬಿಟ್ಟರೆ 3 ಲೇಯರ್ಸ್ 4 ಲೇಯರ್ಸ್ ಇದ್ರೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಂಡ್ವರೆಗೆ ಯಾರೆಲ್ಲ ನೋಡಿದ್ದೀರಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.